ಪಿಕ್ಕರ್ ಜಾಬ್ ಮಾಡ್ಬೇಕಂತಿರೋರಿಗೆ ಈ ನನ್ನ ವಿಡಿಯೋ ಡೌಟ್ ಇರುತ್ತೆ ಅಲ್ವಾ, ಪಿಕ್ಕರ್ ಅಂದರೆ ಏನು, ಹೇಗಿರುತ್ತೆ ಕೆಲಸ ಅಂತ. ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಸಣ್ಣ ಕಮೆಂಟ್ನ ಮಾಡಿ. ಫಸ್ಟಿಗೆ ನಿಮಗೊಂದು ಡಿವೈಸ್ನ ಕೊಡ್ತಾರೆ, ಅದರಲ್ಲಿ ನಿಮ್ಮ ನಂಬರಿಂದ ಲಾಗಿನ್ ಆಗಬೇಕಾಗತ್ತೆ. ಆವಾಗ ನಿಮ್ಮದೊಂದು ID ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ನಿಮ್ಮ ಹತ್ತಿರ ಇರೋ ಡಿವೈಸ್ಗೆ ಆರ್ಡರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವು ಸ್ಟಾರ್ಟ್ ಪಿಕ್ಕಿಂಗ್ ಅಂತ ಕೆಳಗಿರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಮೇಲೆ ಗ್ರೀನ್ ಕಲರ್ನಲ್ಲಿ ಟೈಮ್ ಓಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನಿಮಗೆ ಟೈಮ್ ಕೊಟ್ಟಿರ್ತಾರೆ, ಇಷ್ಟು ಐಟಮ್ಸ್ಗೆ ಇಷ್ಟು ಟೈಮ್ ಅಂತ. ಆ ಟೈಮ್ ಒಳಗೆ ನೀವು ಹೋಗಿ ಆ ಐಟಮ್ಸ್ನ ತರಬೇಕಾಗತ್ತೆ. ಕೆಲವೊಂದು ಸಲ ಐಟಮ್ ರ್ಯಾಕ್ನಲ್ಲಿರುತ್ತೆ, ಕೆಲವೊಂದು ಸಲ ರ್ಯಾಕ್ ಮೇಲೆ ಇರುತ್ತೆ, ಇಲ್ಲಾದರೆ ಕೆಳಗೆ ಬಾಕ್ಸ್ನಲ್ಲಿ ಇರುತ್ತೆ. ಅದನ್ನು ಹುಡುಕಿ ಸ್ಕ್ಯಾನ್ ಮಾಡಿ ಅದನ್ನು ಕವರ್ನಲ್ಲಿ ಹಾಕಿಕೊಂಡು ಬರಬೇಕಾಗತ್ತೆ. ಅಲ್ಲಿ ಫ್ರೀಝರು, ಚಿಲ್ಲರು ಅಂತೆಲ್ಲ ಇರುತ್ತೆ. ನಮ್ಮ ಕೈನಲ್ಲಿರೋ ಡಿವೈಸ್ನಲ್ಲಿ ಕರೆಕ್ಟಾಗಿ ಶೋ ಆಗುತ್ತೆ ಯಾವ ಐಟಮ್ಸು ಎಲ್ಲಿದೆ ಅಂತ, ಫ್ರೀಝರ್ನಲ್ಲಿದೆಯಾ ಅಥವಾ ಚಿಲ್ಲರ್ನಲ್ಲಿದೆಯಾ ಅಂತ. ಫ್ರೀಝರ್ ಅಂತ ಹೇಳಿದ್ರೆ ಐಸ್ ಕ್ರೀಮು ಈ ಥರ ಐಟಮ್ಸ್ನ ಅಲ್ಲಿರುತ್ತೆ. ಅದರ ಒಳಗೆ ಹೋಗಿ ಐಟಮ್ ಹುಡುಕಿ ಬರೋದ್ರೊಳಗೆ ಸಾಕಾಗಿ ಹೋಗುತ್ತೆ. ಎಲ್ಲ ಐಟಮ್ನ ಕಲೆಕ್ಟ್ ಮಾಡಿದ ಮೇಲೆ ಡಿವೈಸ್ನಲ್ಲಿ ಕನ್ಫರ್ಮ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ನೀವು ಏನಾದರೂ ಐಸ್ ಕ್ರೀಮ್ ಪ್ರಾಡಕ್ಟ್ಸು ಏನಾದರೂ ತೆಗೆದುಕೊಂಡಿದ್ರೆ, ಅಂದರೆ ಕೆಲವೊಂದು ಐಟಮ್ಸ್ ಆ ಥರ ಇದೆ, ಅದಕ್ಕೆಲ್ಲ SMQC ಅಂತ ಶೋ ಆಗುತ್ತೆ. ಅದನ್ನು ಮ್ಯಾನೇಜರ್ಗೆ ಹೇಳಬೇಕಾಗುತ್ತೆ, ಅವರು ನೋಡಿ ಕನ್ಫರ್ಮ್ ಮಾಡ್ತಾರೆ. ಆಮೇಲೆ ನೀವು ಐಟಮ್ ಹಾಕಿರೋ ಬ್ಯಾಗ್ನಲ್ಲಿ ಒಂದು ಸೈಡ್ನಲ್ಲಿ ಸ್ಕ್ಯಾನರ್ ಇರುತ್ತೆ, ಅದನ್ನು ಸ್ಕ್ಯಾನ್ ಮಾಡಬೇಕಾಗತ್ತೆ. ಸ್ಕ್ಯಾನ್ ಮಾಡೋಕ್ಕಿಂತ ಮೊದಲು ನಾವು ಐಟಮ್ಸ್ನ ಫೋಟೋ ತೆಗಿಬೇಕಾಗುತ್ತೆ. ಅದಾದಮೇಲೆ ಸ್ಕ್ಯಾನರ್ ಅಂತ ಬರುತ್ತೆ. ಸ್ಕ್ಯಾನ್ ಮಾಡಿ ಆದಮೇಲೆ ಐಸ್ ಕ್ರೀಮ್, ಒಂದು ವೇಳೆ ಐಸ್ ಕ್ರೀಮ್ ತೆಗೆದುಕೊಂಡಿದ್ರೆ ಐಸ್ ಕ್ರೀಮ್ ಬ್ಯಾಗ್ನ ಸ್ಕ್ಯಾನ್ ಮಾಡಬೇಕಾಗತ್ತೆ. ಆಮೇಲೆ ಫೈನಲ್ ಆಗಿ ಸ್ಕ್ಯಾನ್ ಆದಮೇಲೆ ಒಂದು ಪ್ಲೇಸ್ ಇರುತ್ತೆ, ರ್ಯಾಕ್ ಥರ ಇರುತ್ತೆ, ಅಲ್ಲಿ ಒಂದು ಸ್ಕ್ಯಾನರ್ ಇರ್ತಾರೆ. ನಾವು ಎಲ್ಲಿ ನಮ್ಮ ಐಟಮ್ ಇರೋ ಚೀಲವನ್ನು ಇಡ್ತೀವಿ ಅಲ್ಲಿರೋ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಬೇಕು. ಫೈನಲ್ ಆಗಿ ನಿಮಗೆ ರೆಡಿ ಟು ಕನ್ಫರ್ಮ್ ಟು ಡೆಲಿವರಿ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಕೆಲಸ ಮುಗೀತು. ನೆಕ್ಸ್ಟು ಡೆಲಿವರಿ ಬಾಯ್ ಬಂದು ಅವನು ಸ್ಕ್ಯಾನ್ ಮಾಡಿ ಆ ಐಟಮ್ ಇರೋ ಚೀಲವನ್ನು ತೆಗೆದುಕೊಂಡು ಡೆಲಿವರಿ ಕೊಡೋಕ್ಕೆ ಹೋಗ್ತಾರೆ. ಇದರ ಬಗ್ಗೆ ಇನ್ನೂ ಮಾಹಿತಿ ಬೇಕಂದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮಗೆ ಯಾವುದರ ಬಗ್ಗೆ ಮಾಹಿತಿ ಬೇಕು ಅಂತ ತಿಳಿಸಿ.